ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗ್ಯಾರಂಟಿಯನ್ನ ನಂಬಿ ಚುನಾವಣೆಯನ್ನ ಎದುರಿಸೋದು ಕಷ್ಟ. ಸರ್ಕಾರ ರಚನೆಯ ವೇಳೆ ಇದ್ದಂತಹ ವಾತಾವರಣ ಈಗ ನಮ್ಮ ಎದುರಿಗೆ ಇಲ್ಲ ಅಂತ ಹೇಳಿ ಗ್ಯಾರಂಟಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ಸಚಿವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಜನರು ಮೊದಲಿನಂತೆ ಈಗ ಗ್ಯಾರಂಟಿಯ ಬಗ್ಗೆ ಮಾತನಾಡ್ಕೊಳ್ತಾ ಇಲ್ಲ. ಮಾಸಾಶನದ ರೀತಿಯ ಯೋಜನೆ ಎಂಬಂತೆ ಭಾವಿಸಿದ್ದಾರೆ ಅಷ್ಟೇ. ಜನರಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಬೇಸರವೇ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ರಸ್ತೆ, ಚರಂಡಿಯಂತಹ ಮೂಲ ಸೌಲಭ್ಯಗಳು ಕಲ್ಪಿಸಬೇಕು. ನಾವು 2028ರ ಚುನಾವಣೆಗೆ ಸಿದ್ಧರಾಗಿ ಅಂತೇಳಿ ಸಿಎಂಗೆ ಆಪ್ತರು ಸಲಹೆಯನ್ನ ನೀಡಿರುವಂಥದ್ದು. ರಾಜ್ಯದಲ್ಲಿ ಗ್ಯಾರಂಟಿಯ ಹವಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾ ಇದ್ರು. ಆದರೆ ಇನ್ಸೈಡ್ ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅವರ ಆಪ್ತರೇ ಹೇಳಿದ್ದಾರೆ, ನಾವು ಹೇಳಿಕೊಳ್ಳುವಷ್ಟು ರೀತಿಯಲ್ಲಿ ಗ್ಯಾರಂಟಿ ಜನರ ಮನಸ್ಸಿನಲ್ಲಿ ಈಗ ಉಳಿದಿಲ್ಲ. ಮೊದಲಿಗೆ ಮಾತನಾಡಿಕೊಳ್ತಾ ಇದ್ರು, ಆದರೆ ಈಗ ಆ ಮಟ್ಟಿಗಿನ ಬೆಂಬಲ ಗ್ಯಾರಂಟಿ ಯೋಜನೆಗಳಿಗೆ ಸಿಗ್ತಾ ಇಲ್ಲ. ಅವರಿಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು, ಆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಬೇಸರವೇ ಗ್ಯಾರಂಟಿಯ ಏನು ಸವಲತ್ತುಗಳಿತ್ತು ಅದಕ್ಕಿಂತ ಹೆಚ್ಚಾಗಿ ಕಾಡ್ತಾ ಇದೆ ಅವರಿಗೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಮುಂದೆ ಅವರ ಆಪ್ತರು ಹೇಳಿದ್ದಾರೆ. ಹೀಗಾಗಿ ವಾತಾವರಣ ಬದಲಾಗ್ತಾ ಇದೆ. 2028ರ ಚುನಾವಣೆಗೆ ನೀವು ಸಿದ್ಧರಾಗಿ, ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಿಮ್ಮ ತೀರ್ಮಾನಗಳು ಇರಲಿ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ಆಪ್ತರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಜನರು ಮೊದಲಿನಂತೆ ಗ್ಯಾರಂಟಿಗಳ ಬಗ್ಗೆ ಈಗ ಮಾತನಾಡಿಕೊಳ್ತಾ ಇಲ್ಲ ಅನ್ನೋದನ್ನು ಪ್ರಮುಖವಾಗಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅದರಲ್ಲೂ ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ಗಳು ಏನು ನಡೀತು 2 ಕ್ಷೇತ್ರಕ್ಕೆ ಈ ವೇಳೆ ಗ್ಯಾರಂಟಿಯ ಬಗ್ಗೆ ಮಾತುಕತೆಯೇ ಇಲ್ಲ, ಯಾರೂ ಮಾತೇ ಆಡಲಿಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಲ್ಲಿ ಮೊದಲಿದ್ದಂತಹ ಭಾವನೆ, ಆ ಹುಮ್ಮಸ್ಸು ಈಗ ಉಳಿದಿಲ್ಲ. 5 ಗ್ಯಾರಂಟಿಗಳನ್ನು ಕೂಡ ಮಾಸಾಶನದ ರೀತಿಯಲ್ಲಿಯೇ, ಆ ಯೋಜನೆಯ ರೀತಿಯಲ್ಲಿಯೇ ಭಾವಿಸಿದ್ದಾರೆ. ಅವರಿಗೀಗ ಅದು ಕಾಮನ್ ಆಗೋಗ್ಬಿಟ್ಟಿದೆ. ಜನರು ಅಭಿವೃದ್ಧಿಯ ಕೆಲಸಗಳು ಯಾಕೆ ಆಗ್ತಾ ಇಲ್ಲ ಅನ್ನೋ ಬೇಸರದಲ್ಲಿದ್ದಾರೆ. ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರಿಗೆ ರಸ್ತೆಗಳು, ಚರಂಡಿಗಳು, ಈ ರೀತಿಯ ಮೂಲ ಸೌಲಭ್ಯಗಳು, ಮೂಲ ಸೌಕರ್ಯಗಳ ಅವಶ್ಯಕತೆ ಇದೆ. ಅವುಗಳನ್ನು ಕಲ್ಪಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, GBA ಎಲೆಕ್ಷನ್ಗಳನ್ನು ಎದುರಿಸಬೇಕಿದೆ. ಈ ಎಲೆಕ್ಷನ್ಗಳಲ್ಲಿ ಪಕ್ಷದ ಸದಸ್ಯರು ಗೆಲ್ಲಬೇಕು, ಪಕ್ಷದ ಕಾರ್ಯಕರ್ತರು ಗೆಲ್ಲಬೇಕು ಅನ್ನೋದಾದರೆ ನಾವು ಮೂಲ ಸೌಕರ್ಯ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕು. ಇಷ್ಟೇ ಅಲ್ಲ, 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೂ ಕೂಡ ನಾವು ಸಿದ್ಧರಾಗಬೇಕಾಗಿದೆ, ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಹೀಗಿರುವಾಗ ಗ್ಯಾರಂಟಿಗಳನ್ನು ಮುಂದಿಟ್ಟು ಚುನಾವಣೆ ಎದುರಿಸೋದು ಹೇಗೆ ನಾವು? ಯಾಕೆಂದರೆ ಜನರಲ್ಲೇ ಅದ್ರ ಬಗ್ಗೆ ಈಗ ಉತ್ಸಾಹ ಇಲ್ಲ, ಆ ಉತ್ಸುಕತೆ ಇಲ್ಲ. ಅದನ್ನು ಹೇಳಿದ್ರೆ ಅವರು ಕೇಳೋದಿಲ್ಲ. ನಮ್ಮ ಕಣ್ಣೆದುರಿಗೆ ಅಭಿವೃದ್ಧಿ ಆಗ್ತಾ ಇಲ್ವಲ್ಲ, ಅದ್ರದ್ದು ಏನು ಕತೆ ಅಂತ ಕೇಳ್ತಾರೆ ಅನ್ನೋದು ಶಾಸಕರ ಪ್ರಶ್ನೆ. ಶಾಸಕರು ಅಭಿವೃದ್ಧಿಗೆ ಅನುದಾನವೇ ಇಲ್ಲ ಅಂತ ಬೇಸರಗೊಂಡಿದ್ದಾರೆ. ಕೇವಲ ಜನ ಮಾತ್ರ ಅಲ್ಲ, ಜನರು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ಶಾಸಕರ ಬಳಿ ಅನುದಾನ ಇರಬೇಕು. ಆಗಷ್ಟೇ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ. ಅವರು ಕೂಡ ನಮಗೆ ನಾವು ಕೇಳಿದಷ್ಟು ಅನುದಾನ ಸಿಗ್ತಾ ಇಲ್ಲ ಅಂತ ಬೇಸರಗೊಂಡಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ತುರ್ತಾಗಿ ಅನುದಾನ ಬೇಕಾಗಿದೆ ಅನ್ನೋ ಅಭಿಪ್ರಾಯವನ್ನು ಕೂಡ ಅವರ ಆಪ್ತರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿರುವಂಥದ್ದು ಅವರ ಆಪ್ತ ಬಳಗ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೇರೆ ರಾಜ್ಯಗಳಲ್ಲಿ ನಾವು ಕರ್ನಾಟಕದ ಮಾಡೆಲನ್ನು ಮುಂದಿಟ್ಟು ಮತಗಳನ್ನು ಕೇಳಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ನ ಅಭಿಪ್ರಾಯ ಆಗಿತ್ತು. ಈ ಪಂಚರಾಜ್ಯ ಚುನಾವಣೆ ಏನು ನಡೀತಾ ಇದೆ ಅದರ ಪ್ರಚಾರದ ಸಮಯದಲ್ಲಿಯೇ. ಆದರೆ ಈಗ ರಾಜ್ಯದಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇದ್ದಾರೆ, ಇಲ್ಲಿ ಗ್ಯಾರಂಟಿಗಳು ಅಷ್ಟು ವರ್ಕೌಟ್ ಆಗ್ತಾ ಇಲ್ಲ ಅಂತ. ಹಾಗಿದ್ರೆ ಕರ್ನಾಟಕದ ಮಾಡೆಲ್ಲು ಕರ್ನಾಟಕದಲ್ಲಿಯೇ ಹಳೇದಾಗೋಯ್ತಾ ಅಂತ? ಬಹಳ ಮುಖ್ಯವಾಗಿರುವಂತದ್ದು ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡು ನಾವು ಚುನಾವಣೆ ಎದುರಿಸುವುದು ಮುಂದಿನ ದಿನಗಳಲ್ಲಿ ಕಷ್ಟಕರವಾಗಲಿದೆ ಅನ್ನುವಂತಹ ಸಲಹೆಯನ್ನ, ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಸಚಿವರು ವ್ಯಕ್ತಪಡಿಸಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಈ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 2023ರಲ್ಲಿ ಇದ್ದಂತಹ ವಾತಾವರಣ ಅಂದ್ರೆ ಆಗಿನ ಸಂದರ್ಭದಲ್ಲಿ ಸರ್ಕಾರ ರಚನೆಯ ಆರಂಭದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಡೀ ರಾಜ್ಯದ ಜನರು ಮಾತಾಡ್ತಾ ಇದ್ರು, ಎಲ್ಲಾ ಕಡೆಗೂ ಚರ್ಚೆ ಆಗ್ತಿತ್ತು. ಅದು ಪಕ್ಷಕ್ಕೂ ಮತ್ತೆ ಸರ್ಕಾರಕ್ಕೂ ದೊಡ್ಡ ಮಟ್ಟದ ಇಮೇಜ್ ಅನ್ನು ತಂದು ಕೊಟ್ಟಿತ್ತು. ಆದ್ರೆ ದಿನ ಕಳೆದಂತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರು ಕೂಡ ಅಲ್ಲಿ ಮಾತನಾಡ್ಕೊಳ್ತಕ್ಕಂಥ ಸಂದರ್ಭ ಸನ್ನಿವೇಶಗಳು ಸಾಕ್ಷಿ ಆಗ್ತಾ ಇಲ್ಲ. ಒಂದು ಇತ್ತೀಚೆಗೆ ನಡೆದಂತ ಉಪಚುನಾವಣೆ 2 ಕ್ಷೇತ್ರಗಳಲ್ಲೂ ಕೂಡ ನಾವು ಹೋದಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ಜನರು ಮಾತನಾಡಿದ್ದು ನಾವು ಕಂಡಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ
ಬಗ್ಗೆ ಎಲ್ಲೂ ಕೂಡ ಯಾರು ಮಾತನಾಡದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಚುನಾವಣೆಗಳನ್ನ ಎದುರಿಸಬೇಕಾಗತ್ತೆ. ಬರೀ ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡು ನಾವು ಚುನಾವಣೆ ಎದುರಿಸೋದ್ರಲ್ಲಿ ಕಷ್ಟ ಸಾಧ್ಯ ಆಗುತ್ತೆ. ಗ್ಯಾರಂಟಿ ಯೋಜನೆಗಳು ಕೇವಲ ಮಾಸಾಶನದ ರೀತಿಯಲ್ಲಿ ಕೂಡ ಅದೊಂದು ಯೋಜನೆ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಜನರು ಭಾವಿಸಿದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾವು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಬಿಎ ಚುನಾವಣೆ ಇವೆಲ್ಲವನ್ನ ಕೂಡ ಎದುರಿಸಬೇಕಾಗುತ್ತೆ. ಅದಕ್ಕಿಂತಲೂ 2028ರ ಚುನಾವಣೆಗೆ ಇನ್ನು 2 ವರ್ಷಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಆ ಸಾರ್ವತ್ರಿಕ ಚುನಾವಣೆಯನ್ನು ಕೂಡ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡು ನಾವು ಚುನಾವಣೆಗಳನ್ನ ಎದುರಿಸೋದು ಕಷ್ಟ ಸಾಧ್ಯ ಆಗುತ್ತೆ. ಸೊ ಎಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅನ್ನುವಂತ ಅಸಮಾಧಾನ, ಆಕ್ರೋಶಗಳು ವ್ಯಕ್ತ ಆಗ್ತಿದೆ. ಚರಂಡಿ, ರಸ್ತೆ, ಮೂಲಭೂತ ಸೌಕರ್ಯಗಳು ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಖುದ್ದು ಶಾಸಕರು ಕೂಡ ತಮ್ಮ ಅಳಲನ್ನು ತೋರ್ಕೊಳ್ತಾ ಇದ್ದಾರೆ. ಅನುದಾನ ಸಿಗ್ತಿಲ್ಲ ಅನ್ನುವಂತ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಜನರು ಕೂಡ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ಅಂತಿದ್ದಾರೆ. ಸೊ ಇದೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳ ಪರಿಣಾಮದಿಂದ ಈ ರೀತಿ ಆಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾವು ಗ್ಯಾರಂಟಿ ಯೋಜನೆಗಳಿಗಿಂತಲೂ ಕೂಡ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಹರಿಸಬೇಕಾಗಿದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂತ ವಿಚಾರವನ್ನು ಸಿಎಂ ಸಿದ್ದರಾಮಯ್ಯ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.